ಸಾಕಾಗ್ತದೆ. ಈ ತಾಮ್ರ ಸಲ್ಫೇಟ್ ದ್ರಾವಣ ಹೇಗಿತ್ತು, ಹೇಗಾಯಿತು, ಕಲರ್ ಚೇಂಜಸ್ ಅನ್ನೋದನ್ನ ನೋಡಿ ಸ್ವಲ್ಪ. ನೋಡಿ, ಈ ತಾಮ್ರ ಸಲ್ಫೇಟ್ ದ್ರಾವಣ, ಇದರಲ್ಲಿ ತಾಮ್ರದ ಸಲ್ಫೇಟ್ ಇದೆ, ಕಾಪರ್ ಸಲ್ಫೇಟ್, ತಾಮ್ರದ ಸಲ್ಫೇಟ್ ಎಲ್ಲರೂ ನೋಡ್ಕೋಬೇಕು. ಕಾಪರ್ ಸಲ್ಫೇಟ್ ದ್ರಾವಣ ಇದೆ, ಕಾಪರ್ ಸಲ್ಫೇಟ್ ದ್ರಾವಣ ಇದೆ, ರೈಟ್. ತಾಮ್ರ ಸಲ್ಫೇಟ್ ದ್ರಾವಣ ಕರಗ್ತಾ ಇದೆ, ಹರಳುಗಳ ರೂಪದಲ್ಲಿ, ಕ್ರಿಸ್ಟಲ್ ರೂಪದಲ್ಲಿ ಇರ್ತದೋ. ಇದು ನೀರಲ್ಲಿ ವಿಲೀನಗೊಳ್ತಾ ಇದೆ. ಕರಗುದಕ್ಕಿಂತ ಒಳ್ಳೆ ಪದ ವಿಲೀನಗೊಳ್ಳುದು. ಕರಗದಂದ್ರೆ ಐಸ್ ಕರಗದ ಅಂತ ಹೇಳ್ತೀವಿ, ಐಸ್ ಮೆಲ್ಟ್ ಆಗುತ್ತೆ. ಘನವಸ್ತುಗಳು ದ್ರವ ರೂಪಕ್ಕೆ ಬರೋದಕ್ಕೆ ನಾವು ಅಂತ ಹೇಳ್ತೀವಿ. ಇದರಲ್ಲಿ ನೀರಲ್ಲಿ ವಿಲೀನ ಆಗ್ತಾ ಇದೆ, ಡಿಸಾಲ್ವ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಡಿಸಾಲ್ವ್ ಆಗ್ತಾ ಇದೆ. ಸೊ ಈ ರೀತಿಯ ಬ್ಲೂ ವಿಟ್ರಾಲ್ ಅಂತ ಇರುತ್ತೆ, ಬ್ಲೂ ವಿಟ್ರಾಲ್, ನೀಲಿ ದ್ರಾವಣ ಹೋಗಿ ಹೊಸ ಒಂದು ಕಬ್ಬಿಣ ಸಲ್ಫೇಟ್ ದ್ರಾವಣ, ಮೋರ್ ಆರ್ ಲೆಸ್ ಯೆಲ್ಲೋಯಿಶ್ ಗ್ರೀನ್ ಆರ್ ಕಲರ್ಲೆಸ್ ದ್ರಾವಣ ಆಗಿದೆ. ನೋಡಿ, ಹಸಿರು ದ್ರಾವಣ ಅಂತ ಮೊದಲಾಗಿರುತ್ತೆ ಆಗಿದೆ. ಅದು ಅಲ್ಲದೆ ಹೊಸ ಒಂದು ವಸ್ತು ನಿಮ್ಗೆ ಎಲ್ಲಿತ್ತಿದ್ದು, ತಾಮ್ರದ ಮೇಲೆ ಎಲ್ಲಿತ್ತು ನಿಮ್ಗೆ, ಯು ಕ್ಯಾನ್ ಸಿ ದಿಸ್ ಟೈಪ್ ಆಫ್ ಯು ಕ್ಯಾನ್ ಸಿ ಇದು ಎಲ್ಲಿತ್ತು ನಿಮ್ಗೆ, ಮಳೆಯಿಂದ ಬೇರ್ಪಟ್ಟಿದೆ. ನೋಡಿ ಎಲ್ಲಿತ್ತು, ಸಿ ಲುಕ್ ಅಟ್ ದಿಸ್. ತಾಮ್ರದ ಪರಮಾಣುಗಳನ್ನು ನೋಡಿ ನೀವು, ಇಷ್ಟೆಲ್ಲ ಪರಮಾಣುಗಳು ನಿಮ್ಗೆ ಈ ಒಂದು ಬ್ಲೂಯಿಶ್ ದ್ರಾವಣದಲ್ಲಿ ಇತ್ತು ಅಂತ ನೀವು ಅನ್ಕೊಳಕ್ ಆಗುತ್ತಾ? ಅದೇ ರೀತಿ ನೀವು ತಿನ್ನುವಂತ ಉಪ್ಪಲ್ಲಿ, ಸೋಡಿಯಂ ಕ್ಲೋರೈಡ್ ಅಲ್ಲಿ ಒಂದು ಲೋಹ ಇದೆ, ಕೈ ಸುಡುವಂತ ಬ್ಲಾಸ್ಟ್ ಆಗುವಂತ ಒಂದು ಲೋಹ ಇದೆ, ಸೋಡಿಯಂ ಇದೆ. ಸೋಡಿಯಂ ಅನ್ನ ನಾವು ಸಮುದ್ರದ ಉಪ್ಪಿನಿಂದಲೇ ಬೇರ್ಪಡಿಸ್ತೀವಿ. ಅದು ಆ ಸೋಡಿಯಂ ಒಂದು ಲೋಹ, ಮೃದುವಾದ ಲೋಹ, ಅದು ನೀವು ತಿನ್ನೋ ಉಪ್ಪಲ್ಲಿದೆ. ಯು ಕ್ಯಾನ್ ಸಪರೇಟ್ ಇಟ್ ಬೈ ದಿಸ್ ಟೈಪ್ ಆಫ್ ಟೆಕ್ನಿಕ್ಸ್. ಎಂತ ವಿಸ್ಮಯ ನೋಡಿ ವಿಜ್ಞಾನ, ಎಂತ ವಿಸ್ಮಯ ನೋಡಿ ರಾಸಾಯನಿಕ ಶಾಸ್ತ್ರ. ಕೆಮಿಸ್ಟ್ರಿ ಇಸ್ ದ ಕಿಂಗ್ ಆಫ್ ಸೈನ್ಸ್. ಕೆಮಿಸ್ಟ್ರಿ ಇಸ್ ದ ಕಿಂಗ್ ಆಫ್ ಸೈನ್ಸ್. ನೀವು ತಿನ್ನೋ ಉಪ್ಪು ದಿನ ತಿಂತೀರಾ, ಅವಾಗ ನಿಮ್ಗೆ ಸುಡುವುದಿಲ್ಲ. ಯಾವುದು ಸುಡುವುದಿಲ್ಲ? ಸೋಡಿಯಂ. ಅದೇ ನೀವು ಬೇರ್ಪಡಿಸಿದಾಗ ಅದರಿಂದ ಬೇರ್ಪಡಿಸಿ ಸೋಡಿಯಂ ಸುಡ್ತದೆ, ಒಂದು ಲೋಹ ಆಗುತ್ತೆ. ಗೊತ್ತಾಯ್ತಾ? ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸೇರಿ ನೀರಾಗುತ್ತೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸೇರಿ ನೀರಾಗುತ್ತೆ, H2O. ಅದೇ ಹೈಡ್ರೋಜನ್ ಬೇರ್ಪಡಿಸಿದ್ರೆ ಹೈಡ್ರೋಜನ್ ಪಪ್ ಅಂತ ಹೊತ್ಕೊಳುತ್ತೆ, ಬೆಂಕಿ ಹತ್ಕೊಳುತ್ತೆ, ಬ್ಲಾಸ್ಟ್ ಆಗುತ್ತೆ, ಹೈಡ್ರೋಜನ್ ಬಾಂಬ್ ತಯಾರಿಸಬಹುದು. ಅದೇ ಹೈಡ್ರೋಜನ್ ನೀರು ಸೇರ್ಕೊಂಡು ಆಕ್ಸಿಜನ್ ಸೇರ್ಕೊಂಡು ನೀರಾದಾಗ ಅದು ನಿಮ್ಗೆ ಯಾವ ತೊಂದರೆ ಮಾಡಲ್ಲ, ಹೊಸ ವಸ್ತು ಅದು. ಸೊ ಈಗ ಹಲವಾರು ಧಾತುಗಳು ಸೇರಿ ಬೇರೆ ಬೇರೆ ಸಂಯುಕ್ತಗಳಾಗಿದ್ದಾವೆ. ಗೊತ್ತಾಯ್ತಾ? ಸೊ ಫೈನ್. ಈಗ ನಿಮ್ಗೆ ಸ್ಥಾನಪಲ್ಲಟ ರಿಯಾಕ್ಷನ್ ಅಥವಾ ಸ್ಥಾನಪಲ್ಲಟ ಬದಲಾವಣೆ ಅಥವಾ ಭೌತಿಕ ಬದಲಾವಣೆ, ಇದು ನೆನ್ಪಿಡ್ಕೋಬೇಕು. ದಿಸ್ ಇಸ್ ದ ಕೆಮಿಕಲ್ ರಿಯಾಕ್ಷನ್, ಒನ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್, ಒಂದು ರೀತಿಯ ಒಂದು ರಾಸಾಯನಿಕ ಬದಲಾವಣೆ ಇದು. ಆ ರಾಸಾಯನಿಕ ಬದಲಾವಣೆ SSLC ಇಲ್ಲಿ ಮೊದಲನೇ ಪಾಠನೇ ಅದು ನಿಮಗೆ ಸ್ಟೇಟ್ ಸಿಲೆಬಸ್ ಅಲ್ಲಿ. ಅದರಲ್ಲಿ ಇದು ಒಂದು ಮೊದಲ ವಿಧಾನ, ರಾಸಾಯನಿಕ ಬದಲಾವಣೆ ಒಂದು ವಿಧಾನ ಇದು. ಓಕೆ, ಸೊ ಹಲವಾರು ಇದು ಸೆವೆಂತ್ ಸ್ಟ್ಯಾಂಡರ್ಡ್ ಇರೋದೇ ಬರುತ್ತೆ ನಿಮ್ಗೆ SSLC. ಫೈನ್, ಓಕೆ. ತಾಮ್ರ Cu ಅಂತ, ಕಾಪರ್ ಇಂಗ್ಲಿಷ್ ಅಲ್ಲಿ ಕ್ಯುಪ್ರಮ್ ಅಂತ ಇದೆ ಸರ್, ಲ್ಯಾಟಿನ್ ಹೆಸರು. ತಾಮ್ರಕ್ಕೆ ಕ್ಯುಪ್ರಮ್ ಅಂತಾರೆ, ಅದಕ್ಕೆ ಮೊದಲ ಎರಡು ಇನಿಷಿಯಲ್, ಫಸ್ಟ್ ಕ್ಯಾಪಿಟಲ್ ಸೆಕೆಂಡ್ ಸ್ಮಾಲ್. ಗೊತ್ತಾಯ್ತಾ? SO4 ಸಲ್ಫೇಟ್. ಇದು SO4 ಸಲ್ಫರ್ ಮತ್ತು ಆಕ್ಸಿಜನ್ ಸೇರಿ ಸಲ್ಫೇಟ್ ಆಗುತ್ತೆ. ಇದು ತಾಮ್ರ ಸಲ್ಫೇಟ್. ನೀವು ತುತ್ತ ಅಂತೀರಲ್ಲ, ಮೈದ ತುತ್ತ, ಅದು ತಾಮ್ರದ ಸಲ್ಫೇಟ್. ನೀವು ನೀರಿಗೆ ಕಂಡಿದ್ರಲ್ಲ ನಿನ್ನೆ, ಇದು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ನೀವು ಮೊಳೆಯನ್ನ ಹಾಕಿಟ್ಟಿದ್ವಿ ನಿನ್ನೆ ಅಲ್ವಾ? ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಮೊಳೆಯನ್ನು ಹಾಕಿಟ್ಟಾಗ ಏನೋ ಒಂದು ರಾಸಾಯನಿಕ ಬದಲಾವಣೆ ಆಗಿದೆ. ನೀಲಿ ದ್ರಾವಣ, ಬ್ಲೂ ವಿಟ್ರಾಲ್ ಅಂತ ಹೇಳ್ತೀವಿ. ಮೈಲ್ತುತ್ತಕ್ಕೆ ದ್ರಾವಣಕ್ಕೆ ಬ್ಲೂ ವಿಟ್ರಾಲ್, ನೀಲಿ ದ್ರಾವಣ ಅಂತ ಹೇಳ್ತೀವಿ. ಆ ನೀಲಿ ದ್ರಾವಣ ಏನಾಗಿದೆ, ಹಸಿರಾಗಿ ನಂತರ ಕಲರ್ಲೆಸ್ ಆಗಿದೆ. ಹಸಿರಾಯ್ತು, ನಿಮ್ ಬುಕ್ ಹಸಿರು ಕೊಟ್ಟಿದ್ದಾರೆ. ಆಮೇಲೆ ತುಂಬಾ ಹೊತ್ತಿಟ್ರೆ, ತುಂಬಾ ಒಂದ್ ದಿನ ರಾತ್ರಿ ಇಟ್ರೆ ಬೆಳಿಗ್ಗೆ ಕಲರ್ಲೆಸ್ ಆಗ್ತಾ ನೋಡುತ್ತೆ, ಎಲ್ಲೋ ಕಲರ್ ಆಗಿದೆ. ಇದ್ರೊಳಗೆ ಉಳಿದಿರೋ ದ್ರಾವಣ ಯಾವ್ದು ಗೊತ್ತಾ? ಈಗ ಕಾಪರ್ ಸಲ್ಫೇಟ್ ಹೋಗಿ ಏನಾಗಿದೆ, ಈ ದ್ರಾವಣ ಕಬ್ಬಿಣ ಸಲ್ಫೇಟ್ ಆಗಿದೆ. ತಾಮ್ರ ಸಲ್ಫೇಟ್ ಆಗಿತ್ತು ಮೊದಲೇ ಈ ದ್ರಾವಣ, ನೀವೇ ಕರಡಿದ್ವಿ ನಾವು ತಾಮ್ರ ಸಲ್ಫೇಟ್ ಹರಳುಗಳನ್ನ. ಈಗ ಈ ತಾಮ್ರ ಸಲ್ಫೇಟ್ ದ್ರಾವಣ ಹೋಗಿ ಕಬ್ಬಿಣದ ಸಲ್ಫೇಟ್ ಆಗಿದೆ. ಇದು ತಾಮ್ರ ಸಲ್ಫೇಟ್ ಅಲ್ಲ, ಈಗ ಇದರಲ್ಲಿ ಕಬ್ಬಿಣ ಇದೆ, ಸಲ್ಫೇಟ್ ಇದೆ. ಆದ್ರೆ ಈ ಮೊಳೆಯ ಮೇಲೆ ತಾಮ್ರದ ಎಲ್ಲಾ ಪರಮಾಣುಗಳು ಈ ಕಾಪರ್ ಸಲ್ಫೇಟ್ ದ್ರಾವಣದಿಂದ ಬೇರ್ಪಟ್ಟು ಅಥವಾ ಸ್ಥಾನಪಲ್ಲಟಗೊಂಡು ಇದರ ಮೇಲೆ, ಈ ಕಾಪರ್ ಮೇಲೆ ಡಿಪಾಸಿಟ್ ಆಗಿದ್ದಾವೆ. ಡಿಪಾಸಿಟ್ ಅಂದ್ರೆ ಶೇಖರಣೆಗೊಂಡಿದ್ದಾವೆ ಪರಮಾಣುಗಳು. ನೀವು ಇದನ್ನ ಮೂಸಿ ನೋಡ್ಬೋದು, ಮೂಸಿ ನೋಡಿದ್ರೆ ನಿಮ್ಗೆ ತಾಮ್ರದ ವಾಸನೆ ಬರ್ತದೆ. ಇವೆಲ್ಲ ತಾಮ್ರದ ಪರಮಾಣುಗಳು. ನೀವು ಕಾಪರ್ ಸಲ್ಫೇಟ್ ಹರಳನ್ನು ನೋಡಿದಾಗ, ಕಾಪರ್ ಸಲ್ಫೇಟ್ ಹರಳು ತಗೋಬನ್ನಿ, ಹೋಗಿ ನೋಡೋಣ. ಕಾಪರ್ ಸಲ್ಫೇಟ್ ಹರಳು ತಗೋಬಾ, ತಾಮ್ರ ಸಲ್ಫೇಟ್ ಆ ಬಾಕ್ಸ್ ತಗೋಬಾ. ತಾಮ್ರ ಸಲ್ಫೇಟ್ ಹರಳ ದ್ರಾವಣದಲ್ಲಿ ತಾಮ್ರ ಇತ್ತು ಅನ್ನೋದಕ್ಕೆ ನಿಮಗೆ ಪ್ರೂಫ್ ಇದು. ತಾಮ್ರ ಇತ್ತು ಅನ್ನೋದಕ್ಕೆ ಪ್ರೂಫ್. ಇದನ್ನ ನೀವು ಜಸ್ಟ್ ಟಚ್ ಮಾಡಿದ್ರೆ ನಿಮ್ಗೆ ತಾಮ್ರದ ಪರಮಾಣುಗಳು ಸಿಗ್ತವೆ. ತಾಮ್ರದ
ಪರಮಾಣುಗಳು ನೋಡಿ, ಇವೆಲ್ಲ ತಾಮ್ರದ ಪರಮಾಣುಗಳು. ಈ ತಾಮ್ರದ ಪರಮಾಣುಗಳು ಈ ಯಾವ್ದ್ರಿಂದ ಈ ಮೈಲ್ ತುತ್ತ ಅಥವಾ ತುತ್ತ ಅಂತ ಹೇಳ್ತೀನಿ, ಔಷಧಿ ಹೊಡಿತಾರೆ ಕೊಳೆ ರೋಗಕ್ಕೆ. ಇದಕ್ಕೆ ಬೋರ್ಡೆಕ್ಸ್ ದ್ರಾವಣ ಮಾಡ್ತಾರೆ. ಬೋರ್ಡೆಕ್ಸ್ ದ್ರಾವಣ ಅಂತಂದ್ರೆ ಇದಕ್ಕೆ ಸುಣ್ಣವನ್ನ ಮಿಕ್ಸ್ ಮಾಡಿ ಹೊಡೆದ್ರೆ ನಿಮ್ಮ ಅಡಿಕೆಗೆ ಕೊಳೆ ರೋಗ ಬರುವುದಿಲ್ಲ. ಕೊಳೆ ರೋಗ ಫೈಟಾಪ್ತರಾ ಎಂಬ ಒಂದು ಶಿಲೀಂಧ್ರದಿಂದ ಬರ್ತದೆ. ಫೈಟಾಪ್ತರಾ ಫಂಗಸ್, ಅದು ಜೀವಿ, ಅದೊಂದು ಅಣಬೆ ಜಾತಿಯ ಜೀವಿ, ಅದು ನಾಶ ಆಗ್ಲಿಕ್ಕೆ ಬಳಸ್ತಾರೆ. ಇಲ್ಲಿ ಈ ಕಾಪರ್ ಸಲ್ಫೇಟ್ ಅಲ್ಲಿ ತಾಮ್ರ ಸಲ್ಫೇಟ್ ಹರಳುಗಳು, ಕ್ರಿಸ್ಟಲ್ಸ್, ಈ ಹರಳುಗಳಲ್ಲಿ ನಿಮ್ಗೆ ತಾಮ್ರ ಇದೆ ಅನ್ನೋಕ್ಕೆ ಪ್ರೂಫ್ ಇದು. ಇದರಲ್ಲಿದ್ದಾಗ ನಿಮ್ಗೆ ತಾಮ್ರ ಪರಮಾಣುಗಳು ಗೊತ್ತಾಗಲ್ಲ. ಇದರಿಂದ ರಾಸಾಯನಿಕ ಕ್ರಿಯೆ ಬದಲಾವಣೆ ಹೊಂದಿ ರಾಸಾಯನಿಕ ಬದಲಾವಣೆ ಅಂತ ಹೇಳ್ತಿದ್ದಕ್ಕೆ ನಾವು ಮೊಳೆಯನ್ನು ಹಾಕಿದಾಗ ಮೊಳೆ ಏನ್ ಮಾಡುತ್ತೆ, ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿರುವ ತಾಮ್ರದ ಜೊತೆ ವರ್ತಿಸುತ್ತೆ. ಅಂದ್ರೆ ಮೊಳೆ ಕಬ್ಬಿಣ ಇದಕ್ಕಿಂತ ತುಂಬಾ ಕ್ರಿಯಾಶೀಲವಾಗಿತ್ತು. ಇದನ್ನ ಎಳಿತದೆ. ಕ್ರಿಯಾಶೀಲ ಅಂತಂದ್ರೆ ತುಂಬಾ ಎಲೆಕ್ಟ್ರೋ ನೆಗೆಟಿವ್. ಆದ್ರಿಂದ ಕಾಪರ್ ಸಲ್ಫೇಟ್ ಅಲ್ಲಿರುವಂತಹ ತಾಮ್ರವನ್ನು ತನ್ನತ್ತ ಎಳೆದುಕೊಂಡು ಕಾಪರ್ ಸಲ್ಫೇಟ್ ಇಂದ ಬೇರ್ಪಡಿಸುತ್ತದೆ. ಇದಕ್ಕೆ ನಾವು ಸ್ಥಾನಪಲ್ಲಟ ರಾಸಾಯನಿಕ ಬದಲಾವಣೆ ಅಥವಾ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀವಿ. SSLC ಮೊದಲನೇ ಪಾಠದಲ್ಲಿ ರಾಸಾಯನಿಕ ಕ್ರಿಯೆಗಳು ಪಾಠದಲ್ಲಿ ಉಂಟಿದು. ಇದಕ್ಕೆ ಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆಯ ಒಂದು ವಿಧ. ಇದು ಸ್ಥಾನಪಲ್ಲಟ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ ಇದಕ್ಕೆ. ಯಾಕೆ ಡಿಸ್ಪ್ಲೇಸ್ಮೆಂಟ್ ಸ್ಥಾನಪಲ್ಲಟ ಅಂದ್ರೇನು? ಸ್ಥಾನವನ್ನ ಬದಲಾಯಿಸಿದ ಯಾವುದು? ತಾಮ್ರ ಕಾಪರ್ ಸಲ್ಫೇಟ್ ನಿಂದ ತನ್ನ ಸ್ಥಾನವನ್ನ ಬದಲಾಯಿಸಿ ಬೇರ್ಪಟ್ಟಿದೆ. ಮತ್ತೆ ಕಬ್ಬಿಣ ಸಲ್ಫೇಟ್ ಸೇರಿ ಕಬ್ಬಿಣದ ಸಲ್ಫೇಟ್ ದ್ರಾವಣ ಆಗಿದೆ. ಹೊಸ ವಸ್ತುಗಳು ಉತ್ಪತ್ತಿಯಾಗಿದ್ದಾವೆ. 2 ವಸ್ತುಗಳು ಯಾವ್ಯಾವುದು? ಕಬ್ಬಿಣದ ಮೇಲೆ ತಾಮ್ರ ಮತ್ತು ಕಬ್ಬಿಣದ ಸಲ್ಫೇಟ್ ದ್ರಾವಣ ಉತ್ಪತ್ತಿಯಾಗಿದೆ. ಅದನ್ನ ನಾವು ಹೇಗೆ ಬರೆಯೋದು ರಾಸಾಯನಿಕ ಕ್ರಿಯೆಯಲ್ಲಿ? ಫಸ್ಟ್ ಕನ್ನಡದಲ್ಲಿ ವರ್ಡ್ಸ್ ಅಲ್ಲಿ ಬರೆಯೋಣ. ತಾಮ್ರದ ಸಲ್ಫೇಟ್ ದ್ರಾವಣ ಪ್ಲಸ್ ಏನು, ಕಬ್ಬಿಣವನ್ನು ಹಾಕಿದೀವಿ. ಮೊಳೆ ಅಥವಾ ಬ್ಲೇಡ್, ನಿಮ್ಮ ಬುಕ್ ಅಲ್ಲಿ ಬ್ಲೇಡ್ ಹಾಕಿದ್ದಾರೆ. ಬ್ಲೇಡ್ ಕೂಡ ಸ್ಟೇನ್ಲೆಸ್ ಸ್ಟೀಲ್, ಅದಕ್ಕಿಂತ ಉತ್ತಮ ಮೊಳೆ. ಯಾಕಂದ್ರೆ ಇದು ಯಾವುದು ಬ್ಲೇಡ್ ಅದೊಂದು ಮಿಶ್ರಲೋಹ, ಇಟ್ಸ್ ಅಲಾಯ್. ಬಟ್ ಕಬ್ಬಿಣ ಹಾಕಿದ್ರೆ ತುಂಬಾ ಉತ್ತಮ, ಕಬ್ಬಿಣದ ಮೊಳೆ ಹಾಕಿದ್ರೆ. ಸೊ ಕಬ್ಬಿಣ ಹಾಕಿದ್ವಿ, ನಿಮ್ಗೆ ಏನ್ ಸಿಕ್ತು? ಕಬ್ಬಿಣದ ಸಲ್ಫೇಟ್ ದ್ರಾವಣ ಸಿಕ್ತು. ದ್ರಾವಣ ಅಂದ್ರೆ ಸೊಲ್ಯೂಷನ್. ಕಬ್ಬಿಣದ ಸಲ್ಫೇಟ್ ಆಯ್ತು, ಕಬ್ಬಿಣದ ಸಲ್ಫೇಟ್ ಆಯ್ತು. ಓಕೆ, ರೈಟ್. ಪ್ಲಸ್ ಏನ್ ಸಿಕ್ತು? ಸಪರೇಟ್ ಆಗಿದೆ ಯಾವುದು? ಇಲ್ಲಿ ಕಬ್ಬಿಣ ತಾಮ್ರ ಇತ್ತಲ್ಲ, ಈ ತಾಮ್ರ ಏನಾಯ್ತು? ಸಪರೇಟ್ ಆಯ್ತು ಸೊಲ್ಯೂಷನ್ ಇಂದ. ಅದಕ್ಕೆ ನಾವು ತಾಮ್ರ ಅಂತ ಸಪರೇಟ್ ಆಗಿ ಬರೀತೀವಿ. ಇದಕ್ಕೆ ನಾವು ಸ್ಥಾನಪಲ್ಲಟ ಅಂತ ಹೇಳ್ತೀವಿ. ಸ್ಥಾನ ಎಲ್ಲಿತ್ತು ಅಲ್ಲಿ ಹೋಯ್ತು. ಸಲ್ಫೇಟ್ ಸೇರ್ಕೊಂಡಿತ್ತು ತಾಮ್ರ, ಸಲ್ಫೇಟ್ ಜೊತೆ ರಾಸಾಯನಿಕ ಕ್ರಿಯೆ ಹೊಂದ್ಕೊಂಡಿತ್ತು. ಒಂದು ಸಂಯುಕ್ತವಾಗಿತ್ತು ತಾಮ್ರ ಸಲ್ಫೇಟ್. ಇದರಿಂದ ಅದು ಬೇರ್ಪಟ್ಟಿದೆ, ಸ್ಥಾನಪಲ್ಲಟಗೊಂಡಿದೆ. ಇದನ್ನು ನೀವು ಯು ಕ್ಯಾನ್ ಸಿ ಆನ್ ದ ಸರ್ಫೇಸ್ ಆಫ್ ದಿ, ಸರ್ಫೇಸ್ ಅಂದ್ರೆ ಮೇಲೆ, ಮೊಳೆಯ ಮೇಲೆ ಯು ಕ್ಯಾನ್ ಸಿ ದ ಪಾರ್ಟಿಕಲ್ಸ್, ತಾಮ್ರದ ಪರಮಾಣುಗಳು, ಅಟಮ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಪರಮಾಣುಗಳು ನಿಮ್ ಮುಂದೆ ಗೊತ್ತಾಗುತ್ತೆ, ಆ ಪರಮಾಣುಗಳು ಇವೆ. ಸರ್ ಯಾಕೆ ಸರ್ ತಾಮ್ರ ಗಟ್ಟಿಯಾಗಿಲ್ಲ? ಈ ಪರಮಾಣುಗಳನ್ನ ನೀವು ಹದ ಮಾಡಿ, ಇದನ್ನ ಸಂಗ್ರಹ ಮಾಡಿ, ಇದನ್ನ ಕಾಯಿಸಿ, ಅದನ್ನ ಫರ್ನೇಸ್ ಅಲ್ಲಿ ಕಾಯಿಸಿ ಬಡಿದ್ರೆ ನೆಕ್ಸ್ಟ್ ಗಟ್ಟಿ ಆಗುತ್ತೆ. ಅದಕ್ಕೆ ಇದು ಪರಮಾಣುಗಳಷ್ಟೇ. ಓಕೆ, ಸೊ ಇದು ತಾಮ್ರ ಇದರಲ್ಲಿ ಇದೆ ಅನ್ನೋದಕ್ಕೆ ನಿಮ್ಗೆ ಸಾಕ್ಷಿ. ಸೊ ಇದಕ್ಕೆ ನಾವು ಸ್ಥಾನಪಲ್ಲಟ ರಿಯಾಕ್ಷನ್ ಅಂತ ಹೇಳ್ತೀವಿ. ತಾಮ್ರ ಸಲ್ಫೇಟ್ಗೆ ನಾವು CuSO4 ಅಂತ ನಾವು ಅದಕ್ಕೆ ಸಂಕೇತವನ್ನ ಕೊಡ್ತೀವಿ ಈ ಒಂದು ಸಂಯುಕ್ತಕ್ಕೆ. ಕಬ್ಬಿಣ ಒಂದು ಧಾತು, ಅದಕ್ಕೆ ನಾವು Fe. ಯಾಕೆ ಅಂತಂದ್ರೆ ಕಬ್ಬಿಣಕ್ಕೆ Fe ಅಂತ ಯಾಕೆ ಕೊಡ್ತೀವಿ ಅಂದ್ರೆ ಅದ್ರದ್ದು ಲ್ಯಾಟಿನ್ ಹೆಸರು, ಲ್ಯಾಟಿನ್ ಭಾಷೆ ಇದೆಯಲ್ಲ, ಅಮೆರಿಕ, ದಕ್ಷಿಣ ಅಮೆರಿಕ, ಯುರೋಪ್ ಅಲ್ಲಿ ಇತ್ತು, ಮೊದಲೇ ರೋಮ್ ಅಲ್ಲೆಲ್ಲ ಇತ್ತು. ಸೊ ಆ ಲ್ಯಾಟಿನ್ ಭಾಷೆಯಲ್ಲಿ ಕಬ್ಬಿಣಕ್ಕೆ ಫೆರ್ರಮ್ ಅಂತ ಹೇಳ್ತಾರೆ. ಕಬ್ಬಿಣಕ್ಕೆ ಫೆರ್ರಮ್. ಇಂಗ್ಲಿಷ್ ಅಲ್ಲಿ ಐರನ್ ಅಂತ ಹೇಳ್ತೀವಿ. ಐರನ್ ಅಂದ್ರೆ ಐ ಅಂತ ಕೊಡ್ಬೇಕಿತ್ತು. ಐ ಅನ್ನ ಯಾವ್ದು ಕೊಟ್ಟಿದ್ವಿ ಗೊತ್ತಾ? ನಮ್ಮ ಅಯೋಡಿನ್ ದ್ರಾವಣಕ್ಕೆ ಕೊಟ್ಬಿಟ್ಟಿದೀವಿ. ಎರಡು ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕಬ್ಬಿಣಕ್ಕೆ ನಾವೇನ್ ಕೊಟ್ಟಿದೀವಿ? ಫೆರ್ರಮ್ ಅಂತ ಕೊಟ್ಟಿದೀವಿ. ಅಯೋಡಿನ್ ದ್ರಾವಣ ಪರೀಕ್ಷೆ ಬರ್ತಿರಲ್ಲ, ಅದಕ್ಕೆ ಐ ಅಂತ ಕೊಟ್ಬಿಟ್ಟಿದೀವಿ ಸಂಕೇತವನ್ನ, ಸಿಂಬಾಲ್. ಎರಡು ಕನ್ಫ್ಯೂಸ್ ಆಗುತ್ತೆ. ಈಗ ಲ್ಯಾಟಿನ್ ಭಾಷೆ ಹೆಸರು ತಗೊಂಡು ಅದರ ಮೊದಲನೇ ಕೊಟ್ಟಿದ್ದೀವಿ ಫೆರ್ರಮ್. ಸರ್ ಒಂದೇ ಅಕ್ಷರ ಕೊಡ್ಬೋಯ್ತಲ್ಲ ಕಬ್ಬಿಣಕ್ಕೆ, ಒಂದೇ ಕೊಟ್ರೆ ಮತ್ತೊಂದು ಕೊಟ್ಟಿದ್ದೀವಿ ಫ್ಲೋರಿನ್ ಅಂತ, ಮತ್ತೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಆದ್ರಿಂದ ಫ್ಲೋರಿನ್ ಅಂತ ಒಂದು ಧಾತು ಇದೆ, ಅದಕ್ಕೆ F ಕೊಟ್ಬಿಟ್ಟಿದ್ದೀವಿ ಮಕ್ಕಳೇ. ಅದ್ರ ಬದಲು ನಾವು ಕನ್ಫ್ಯೂಸ್ ಆಗ್ಬಾರ್ದು, ನಮ್ಗೆ
ಕಂಬೈಂಡ್ ಆಗಬಾರ್ದು ಅಂತ ಹೇಳಿ ನಾವು Fe ಕೊಟ್ಟಿದ್ದೀವಿ. ಸೊ CuSO4 ಪ್ಲಸ್ Fe ಕಬ್ಬಿಣ ಏನ್ ಕೊಡುತ್ತೆ ನಮ್ಗೆ? ಕಬ್ಬಿಣ ಸಲ್ಫೇಟ್ ಸೇರ್ಕೊಳ್ಳುತ್ತೆ, FeSO4 ಫೆರಸ್ ಸಲ್ಫೇಟ್ ಪ್ಲಸ್ ತಾಮ್ರವನ್ನ ಬೇರ್ಪಡುತ್ತೆ Cu. ಇಲ್ಲಿಂದ ಸಪರೇಟ್ ಆಯ್ತು. ಇದು ಇದರ ಏನೋ ಸ್ಥಾನಪಲ್ಲ ರಿಯಾಕ್ಷನ್, ಕೆಮಿಕಲ್ ಈಕ್ವೇಶನ್ ಅಂತ ಹೇಳ್ತೀವಿ. ಸರಳ ಸಮೀಕರಣ ಗಣಿತ ಕಲ್ತಿರಲ್ಲ, ಸರಳ ಸಮೀಕರಣ ಸಿಂಪಲ್ ಈಕ್ವೇಶನ್ಸ್. ಹಾಗೆ ಇವಕ್ಕೆ ರಾಸಾಯನಿಕ ಸಮೀಕರಣಗಳು ಅಂತ ಹೇಳ್ತೀವಿ. SSLC ಮೊದಲನೇ ಪಾಠ ಇದೆ, ರಾಸಾಯನಿಕ ಕ್ರಿಯೆಗಳನ್ನ ಸಮೀಕರಣದಲ್ಲಿ ಬರೆಯೋದು. ಉದ್ದ ಬರಿತಾ ಹೋದ್ರೆ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಉದ್ದ ಬರಿತಾ ಹೋದ್ರೆ ಎಷ್ಟಂತ ಬುಕ್ ತುಂಬೋಗುತ್ತೆ. ನಾವು ಗಣಿತದಲ್ಲಿ ಸಿಂಪಲ್ ಅಧಿಕ್ ಪ್ಲಸ್ ಮೈನಸ್ ಅಂತ ಬಳಸ್ತೀವೋ, ನಾವು ಕೆಮಿಸ್ಟ್ರಿಯಲ್ಲೂ ಕೂಡ ಧಾತುಗಳಿಗೆ ಸಂಯುಕ್ತಗಳಿಗೆ ಏನ್ ಮಾಡ್ತೀವಿ? ರಾಸಾಯನಿಕ ಸಂಕೇತ ಕೊಡ್ತೀವಿ. ಇವತ್ತು ನೀವು 8ನೇ ಕ್ಲಾಸಲ್ಲಿ ಕಲಿತೀರಾ, ಇಲ್ಲಿ 8th ಸ್ಟ್ಯಾಂಡರ್ಡ್ ನೀವು ಕಲಿತೀರಾ. ಓಕೆ, ಸೊ ಹಾಗಾದ್ರೆ ಇದು ಒಂದು ರಾಸಾಯನಿಕ ಬದಲಾವಣೆಯಾಗಿದೆ ಅಥವಾ ರಾಸಾಯನಿಕ ಕ್ರಿಯೆಯಾಗಿದೆ. ಈಗ ನಾನೀಗ ತಾಮ್ರವನ್ನ ಮತ್ತೆ ನಾನು ಕಾಪರ್ ಸಲ್ಫೇಟ್ ಮಿಕ್ಸ್ ಮಾಡಿ ಕಾಪರ್ ಸಲ್ಫೇಟ್ ದ್ರಾವಣವನ್ನು ತರಲಿಕ್ಕೆ ಸಾಧ್ಯ ಇಲ್ಲ, ಮುಗೀತು. ಇಟ್ಸ್ ಕೆನಾಟ್ ಬಿ ರಿವರ್ಸ್ಡ್ ಅಂತಂದ್ರೆ ಪುನಃ ರಿವರ್ಸ್ ಆಗಲ್ಲ, ಇದು ಇರ್ರಿವರ್ಸಿಬಲ್, ಅಪರಾವರ್ತಗೊಳಿಸಿಕೊಂಡಿದೆ. ಇದು ಪರಾವರ್ತಗೊಳಿಸ ಸಾಧ್ಯವಿಲ್ಲ. ನೀವು 6ನೇ ಕ್ಲಾಸ್ ಕಲ್ತಿದ್ರಿ ಪರಾವರ್ತ ಕ್ರಿಯೆಗಳು ಅಪರಾವರ್ತ ಕ್ರಿಯೆಗಳು. ಪರಾವರ್ತ ಅಂದ್ರೆ ರಿವರ್ಸ್ ಮಾಡ್ಬೋದು, ಅಪರಾವರ್ತ ರಿವರ್ಸ್ ಮಾಡಕ್ಕಾಗಲ್ಲ. ನಾನು ಮತ್ತೆ ಈಗ ತಾಮ್ರವನ್ನ ಹಾಕಿ ಮತ್ತೆ ನಾನು ಬ್ಲೂ ಕಲರ್ ಸೊಲ್ಯೂಷನ್ ಅನ್ನ ಒಂದು ಬೀಕರ್ ತಗೋಬ, ನೀರು ತಗೋಬ, ಬ್ಲೂ ಕಲರ್ ಸೊಲ್ಯೂಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರಾಸಾಯನಿಕ ಬದಲಾವಣೆ ಆಗಿದೆ, ಭೌತಿಕ ಬದಲಾವಣೆ ಅಲ್ಲ. ಭೌತಿಕ ಬದಲಾವಣೆ ನಾವು ವಿ ಕ್ಯಾನ್ ರಿವರ್ಸ್ ದ ರಿಯಾಕ್ಷನ್. ಮಂಜುಗಡ್ಡೆಯನ್ನ ಕಾಯಿಸಿದ್ರೆ ಮತ್ತೆ ನೀರಾಗುತ್ತೆ, ನೀರನ್ನ ಮತ್ತೆ ಹೀಟ್ ಮಾಡಿದ್ರೆ ಕೋಲ್ಡ್ ಮಾಡಿದ್ರೆ ಮಂಜುಗಡ್ಡೆ ಆಗುತ್ತೆ. ಇದು ಹೀಗೆ ಸಿದ್ದಾಪುರ ಸಿರ್ಸಿ ಗಾಡಿ ಹೊಡಿರ್ತಲ್ಲ, ಹಾಗೆ ರಿವರ್ಸ್ ಬಾಣ ಗುರುತು ಹಾಕಿದ್ರೆ ನೋಡಿದ್ರ, ರಿವರ್ಸ್ ರಿಯಾಕ್ಷನ್ ಹಿಂಗ್ ಬಾಣ ಗುರುತು ಹಾಕಿದ್ರೆ ಅರ್ಧ ಬಾಣ ಹಿಂಗೆ ಅರ್ಧ ಬಾಣ ಹಿಂಗೆ. ರಿವರ್ಸಿಬಲ್ ರಿಯಾಕ್ಷನ್ ಆದ್ರೆ ಈ ರೀತಿ ಚಿಹ್ನೆ ಆಗ್ತದೆ. ಅಂದ್ರೆ ಸಿರ್ಸಿಯಿಂದ ಸಿದ್ದಾಪುರ ಸಿರ್ಸಿ ಅಲ್ಲಿ ಗಾಡಿ ಹಂಗೆ ಓಡಾಡ್ತಾ ಇರ್ತದೆ. ಹಂಗೆ ಮಂಜುಗಡ್ಡೆ ನೀರಾಗುತ್ತೆ, ನೀರು ಮಂಜುಗಡ್ಡೆ ಆಗುತ್ತೆ. ಅದು ರಿವರ್ಸಿಬಲ್ ರಿಯಾಕ್ಷನ್. ಈ ಚಿಹ್ನೆ ಹಾಕ್ತಾರೆ, ಈ ಚಿಹ್ನೆ ಹಾಕೋದಿಲ್ಲ. ಗೊತ್ತಾಯ್ತಾ? ಸೊ ಇಟ್ ಇಸ್ ನಾಟ್ ಅ ರಿವರ್ಸಿಬಲ್ ಅಂದ್ರೆ ಪರಾವರ್ತಗೊಳಿಸಬಹುದಾದ ರಾಸಾಯನಿಕ ಕ್ರಿಯೆ ಅಲ್ಲ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೋಡಿ, ರಾಸಾಯನಿಕ ಕ್ರಿಯೆಗಳಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗುತ್ತೆ. ಯು ಹ್ಯಾವ್ ಸೀನ್ ದೇರ್ ಆರ್ 2 ಟೈಪ್ಸ್ ಆಫ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಂತಂದ್ರೆ ವಸ್ತುಗಳು ಉತ್ಪನ್ನಗಳು ಉತ್ಪತ್ತಿಯಾಗಿದ್ದಾವೆ. ಯಾವ್ಯಾವ್ದು 2 ಉತ್ಪನ್ನಗಳು? ತಾಮ್ರ ಮತ್ತು ಕಬ್ಬಿಣ ಸಲ್ಫೇಟ್. ನಾವು ಹಾಕಿದಂತ ಕಚ್ಚಾ ವಸ್ತುಗಳು ರಿಯಾಕ್ಟೆಂಟ್ಸ್ ಅಂತ ಹೇಳ್ತೀವಿ. ಪ್ರತಿಕಾರಕಗಳು, ಇವು ಪ್ರತಿಕ್ರಿಯೆ ಮಾಡ್ತಾ, ಇವು ಪ್ರತಿಕಾರಕಗಳು ರಿಯಾಕ್ಟೆಂಟ್ಸ್, ಪ್ರತಿಕ್ರಿಯೆ ಏರ್ಪಡಿಸ್ತವೆ. ಅವ್ಯಾವ ಆಗಿತ್ತು? ತಾಮ್ರ ಸಲ್ಫೇಟ್ ಮತ್ತು ಕಬ್ಬಿಣ ಆಗಿತ್ತವೆ ಎರಡು. ನಮಗೆ ಸಿಕ್ಕಿದ್ದು ಹೊಸ ವಸ್ತುಗಳು ಕಬ್ಬಿಣ ಸಲ್ಫೇಟ್ ಮತ್ತು ತಾಮ್ರ ಆಯ್ತು. ಹೇಗೆ ನೀವು ಪೇಪರ್ ಅನ್ನು ಸುಟ್ಟಾಗ ಬೂದಿ ಸಿಗುತ್ತೋ ಹೊಸ ವಸ್ತು, ಕರೆಕ್ಟ್, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, ನೀರು ಸಿಗುತ್ತೆ, ನಿಮ್ಗೆ ಅದು ಗಾಳಿ ನಿಮಗೆ ಹೋಗ್ಬಿಡುತ್ತೆ ಪೇಪರ್ ಉಳಿಸಿದಾಗ. ಸೊ ಹೊಸ ವಸ್ತುಗಳು 3 ಹೊಸ ವಸ್ತುಗಳು ಸಿಕ್ಕಿದ್ವು, ಇದರಲ್ಲಿ 2 ಹೊಸ ವಸ್ತುಗಳು ಸಿಕ್ಕಿದಾವೆ. ಈ ಒಂದು ಕ್ರಿಯೆಯನ್ನ ನಾವು ರಾಸಾಯನಿಕ ಕ್ರಿಯೆಗಳು ಅಥವಾ ಏನೋ ರಾಸಾಯನಿಕ ಬದಲಾವಣೆಗಳು ಅಂತ ಕರಿತೀವಿ. ಪರಿಸರದಲ್ಲಿ ನಮ್ಮ ಜೀವನದಲ್ಲಿ ತುಕ್ಕು ಹಿಡಿಯುವುದು ಕೂಡ ಒಂದು ರಾಸಾಯನಿಕ ಬದಲಾವಣೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಈಗ ನಮ್ಗೆ ಯಾವುದು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಂತಹ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಒಂದು ಬ್ಲೇಡ್ ಅಥವಾ ಕಬ್ಬಿಣದ ಮಳೆಯನ್ನು ಹಾಕಿಟ್ಟಾಗ ಏನಾಗುತ್ತೆ? ತಾಮ್ರದ ಸಲ್ಫೇಟ್ ದ್ರಾವಣ ನೀಲಿ ಇದ್ದದ್ದು ಹಸಿರಾಗುತ್ತೆ ಅಂತ ಕೊಟ್ಟಿದ್ದಾರೆ. ಆ ಹಸಿರು ದ್ರಾವಣ ಯಾವ್ದಪ್ಪ ಅಂತಂದ್ರೆ ಫೆರ್ರಸ್ ಸಲ್ಫೇಟ್. ಇದು ಬದಲಾವಣೆ ಸ್ವಲ್ಪ ಯೆಲ್ಲೋಯಿಶ್ ಗ್ರೀನ್ ಆಗಿದೆ. ಕಾರಣ ತುಂಬ ಹೊತ್ತು ಹಾಕಿಟ್ಟಿದ್ದೀರಿ ನೀವು, ಸ್ವಲ್ಪ ಹೊತ್ತು 1 ತಾಸು ಅರ್ಧ ಗಂಟೆ ಬಿಟ್ಟಾಗ ನಿಮ್ಗೆ ಗೊತ್ತಾಯ್ತು, ನೋಡಿದ್ರೆ ನೀವು ಗ್ರೀನ್ ಸೊಲ್ಯೂಷನ್ ಆಗಿತ್ತು, ಬ್ಲೂ ಬಿಕಮ್ ಗ್ರೀನ್ ಆಗಿತ್ತು. ಈಗ ನೀವು ಇಟ್ ಹ್ಯಾಸ್ ಬಿಕಮ್ ಮೋರ್ ಆರ್ ಲೆಸ್ ಕಲರ್ಲೆಸ್ ಆಗ್ಬಿಟ್ಟಿದೆ. ಸೊ ಎವ್ರಿ ಪಾರ್ಟಿಕಲ್ ಆಫ್ ದಿ ಎವ್ರಿ ಅಟಮ್ ಆಫ್ ದಿ ಕಾಪರ್ ಸಲ್ಫೇಟ್ ಈಸ್ ಪ್ರತಿಯೊಂದು ಕಾಪರ್ ಸಲ್ಫೇಟ್ ನಲ್ಲಿರುವಂತಹ ತಾಮ್ರದ ಪರಮಾಣುಗಳು ಏನಾಗಿದ್ದಾವೆ ಕೇಳಿಸ್ಕೋಬೇಕು. ತಾಮ್ರದ ಪರಮಾಣುಗಳು ಏನಾಗಿದೆ ಹೇಳಿ? ಸ್ಥಾನಪಲ್ಲಟಗೊಂಡಿದ್ದಾವೆ, ಸಪರೇಟ್ ಆಗಿದ್ದಾವೆ. ಸಪರೇಷನ್ ಟೆಕ್ನಿಕ್ ಅಂತ ಹೇಳ್ಬೋದು. ಇದು ಒಂದು ಸಪರೇಷನ್ ಟೆಕ್ನಿಕ್. ಈಗ ತಾಮ್ರವನ್ನ ನಾವು ತಾಮ್ರ ಸಲ್ಫೇಟ್ ದ್ರಾವಣ ಬೇರ್ಪಡಿಸಬೇಕು. ದೊಡ್ಡ ಡ್ರಮ್ ಅಲ್ಲಿ ತಾಮ್ರ ಸಲ್ಫೇಟ್ ದ್ರಾವಣ ಕರೆದ್ಬಿಟ್ಟು ಒಂದು 4-5 ಒಂದು 7-8 ರಾಡ್ ಹಾಕ್ಬಿಟ್ರೆ ಇಂಥ ರಾಡ್, ಕಬ್ಬಿಣ ರಾಡ್, ನಿಮ್ಗೆ ತಾಮ್ರ ಬೇರೆ ಆಗಿಬಿಡುತ್ತೆ ತಾಮ್ರ ಸಲ್ಫೇಟ್ ದ್ರಾವಣ ಅಂತ. ನೋಡಿ, ಇದೊಂದು ಸೆಪರೇಷನ್ ಟೆಕ್ನಿಕ್ ಕೂಡ. ಓಕೆ, ಫೈನ್. ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಕಬ್ಬಿಣದ ಒಂದು ಮೇಲ್ಮೈ ಸರ್ಫೇಸ್ ಕರಗೋಗಿದೆ. ಕಬ್ಬಿಣ ನೋಡಿ, ಕಬ್ಬಿಣ ದಪ್ಪಗಿತ್ತು, ಮೊಳೆ ಕರಗೋಗಿದೆ. ಕಾರಣ ಕಪ್ಪಾಗಿ ಬಿಡ್ತಾ ಇದೆ. ಕಾರಣ ತುಕ್ಕಲ್ಲ, ಇದು ಕಬ್ಬಿಣದ ಸಲ್ಫೇಟ್ ಅಲ್ಲಿ ಕಬ್ಬಿಣ ಏನಾಗಿದೆ? ಕಬ್ಬಿಣದ ಪರಮಾಣುಗಳು ಇದ್ರಲ್ಲಿ ಸೇರ್ಕೊಂಡಿದ್ದಾವೆ ಕಬ್ಬಿಣ ಸಲ್ಫೇಟ್ ದ್ರಾವಣದಲ್ಲಿ. ನೀವು ಹಿಂಗೆ ಇಟ್ರೆ, ಇನ್ನೊಂದು ದಿವಸ ಇಟ್ರೆ ಕಬ್ಬಿಣ ಮೊಳೆ ಕರಗೋಗ್ಬಿಡುತ್ತೆ.
ಮೀನ್ಸ್ ಕಬ್ಬಿಣದ ಪರಮಾಣುಗಳು ಇದ್ರ ಮಳೆಯಿಂದ ಬೇರ್ಪಟ್ಟು ಏನ್ ಮಾಡ್ತಾವೆ, ಇದ್ರ ಜೊತೆ ಕಂಬೈನ್ ಆಗ್ತವೆ. ಯಾವ್ದ್ರ ಜೊತೆ? ಸಲ್ಫೇಟ್ ದ್ರಾವಣ ಜೊತೆ. ಸೊ ಅದರಿಂದ ಇದರ ಮಳೆಯ ಥಿಕ್ನೆಸ್ ಕೂಡ ಕಡಿಮೆ ಆಗಿದೆ. ಕಬ್ಬಿಣ ಸಲ್ಫೇಟ್ ಬೇಕಾದ್ರೆ ನೀವು ನಿಮ್ಗೆ ಹಾಕಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾಳೆ ಇನ್ನೂ ಕಬ್ಬಿಣ ಇನ್ನೂ ಸ್ವಲ್ಪ ಕಾಪರ್ ಸಲ್ಫೇಟ್ ಹಾಕಿ ಕಳ್ರಿ.